ಯಾರೋ ಒಬ್ರು ಹಳ್ಳಕ್ಕೆ ಬಿದ್ರು ಅಂತ ಅವರ ಮೇಲೆ ಕಲ್ಲು ಎಸೆಯೋ ಕೆಲಸವನ್ನ ನಾನು ಮಾಡೋದಿಲ್ಲ. ಆತ ದೇವರಂತ ಮನುಷ್ಯ, ಆದರೆ ನಾಯಿಯಂತಹ ಬುದ್ಧಿ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಉಮಾಪತಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ನಾವು ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ರು ಹಳ್ಳಕ್ಕೆ ಬಿದ್ರು ಅಂತ ಕಲ್ಲು ಎಸೆಯುವಂತಹ ಕೆಲಸ ಮಾಡುವ ವ್ಯಕ್ತಿ ನಾನಲ್ಲ. ಆತ ದೇವರಂತ ಮನುಷ್ಯ, ಆದರೆ ನಾಯಿಯಂತಹ ಬುದ್ಧಿ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಉಮಾಪತಿ ಕಿಡಿಕಾರಿದ್ದಾರೆ. ಮನುಷ್ಯನ ಚಟ್ಟ ಏರಿಸುವಂತಾಗಬಾರದು. ರೇಣುಕಾಸ್ವಾಮಿ ಕೊಲೆ ಒಂದು ಅಕ್ಷಮ್ಯ ಅಪರಾಧ. ದರ್ಶನ್ ಮಾಡಿದಂತಹ ತಪ್ಪಿಗೆ ಅಮಾಯಕರು ಈ ಪ್ರಕರಣದಲ್ಲಿ ಬಲಿಯಾಗಿದ್ದಾರೆ. ತಗಡು ಅಂದಿದ್ದಂತಹ ದರ್ಶನ್ಗೆ ಉಮಾಪತಿ ಇದೀಗ ತಮ್ಮ ಮಾತಿನ ಮೂಲಕ ಡಿಚ್ಚಿ ಕೊಟ್ಟಿದ್ದಾರೆ. ತೀರ್ಕೊಂಡು ನಮ್ಮ ತಂದೆ ಎಲ್ಲ ನಮಗೆ ದಾರಿ ತೋರಿಸಿದ್ರು ಕೂಡ ಕಷ್ಟ ಆಯ್ತು ಸರ್. ನನ್ನ ಕೈಯಲ್ಲಿ ಜೀವನ ನಡೆಸೋಕೆ ಎಲ್ಲ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು. ಆದ್ರೆ ನಮ್ಗೆ ಯಾವ ದಾರಿ ಹುಡುಕ್ಬೇಕು ಅಂತ ಗೊತ್ತಾಗಿಲ್ಲ. ವ್ಯಾಪಾರ ಇತ್ತು, ಎಲ್ಲ ಇತ್ತು. ಅಂದ್ರೆ ಹುಟ್ಟೋಂಥ ಮಗುಗೆ ನಿಮ್ಮ ಅಪ್ಪ ಹಿಂಗ್ ಸತ್ತ ಅಂತಂದ್ರೆ ಎಷ್ಟು ನೋವಿರುತ್ತದೆ. ಆ ಮಗು ಸಾಯೋವರೆಗೂ. ಇವಾಗ ಆಕೆ ಅದು ಸ್ಟೇಟ್ಮೆಂಟ್ ನಾನು ನೋಡ್ಕೊಂಡು ಬಂದೆ ಸರ್. ಎಷ್ಟು ಮುಗ್ದೆ ಆಕೆ ಅಂದ್ರೆ ಆಕೆಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಮುಗ್ಧ ಜನ ಸರ್. ಇವಾಗ ಆತನಿಗೆ ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಹೋಗ್ಲಿ, ಆತ ಏನ್ ಮಾಡ್ತಾ ಇದ್ನ? ಆತನಿಗೇನು ಕಾಸು ಸಿಗುತ್ತೆ ಅಂತ ಮಾಡದ್ನ? ಒಂದು ಪ್ರೀತಿ ಅಭಿಮಾನಕ್ಕೆ ಮಾಡದ್ನಪ್ಪ ಸರ್. ಬೆದರಿಕೆ ಹಾಕೋ ಅವಶ್ಯಕತೆನೂ ಇಲ್ಲ ಸರ್. ನನ್ನ ಹತ್ರ ಇವಾಗ ನಿಮ್ಗೆ ಬೇಕಾದಷ್ಟು ಜನ ನಿಮ್ ಕೆಟ್ಟ ಮಾತಲ್ಲಿ ಬೈತಾ ಇಲ್ವಾ ಅವ್ರ ಫ್ಯಾನ್ಸ್ಗಳು? ನೀವು ಬೆದರಿಕೆ ಹಾಕ್ತೀರಾ, ಕರ್ಕೊಂಬಂದು ಹೊಡಿತೀರಾ, ಕೊಲೆ ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಅಷ್ಟೇ. ಯಾಕೆ ಇಗ್ನೋರ್ ಮಾಡ್ತೀರಾ? ನಿಮಗೆ ಆಸ್ಕೊಂಡು ಒತ್ಕೊಳ್ಳೋ ಅಷ್ಟು ಕೆಲಸ ಇದೆ. ನಿಮ್ಗೆ ಅಷ್ಟು ಪುರ್ಸೋತಿಲ್ಲ ಅನ್ನೋದಕ್ಕೆ ನೀವು ಇಗ್ನೋರ್ ಮಾಡ್ತೀರಾ. ನನಗೂ ಪುರ್ಸೋತಿಲ್ಲ ಅನ್ನೋದಕ್ಕೆ ಇಗ್ನೋರ್ ಮಾಡ್ತೀನಿ. ಇವಾಗ ಅದೇ ಜಾಗದಲ್ಲಿ ಕಮೆಂಟ್ಗಳು ಹಾಕೋರು ಮತ್ತೊಬ್ರು ಇನ್ನೊಬ್ರು ಮಾಡ್ಲಿ, ಸಮಸ್ಯೆ ಇಲ್ಲ. ಬಟ್ ನಾನು ಹೇಳೋದೇನಂದ್ರೆ, ಏನ್ ನಡೆದಿದೆ ಮತ್ತೊಂದು ಇನ್ನೊಂದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಾನು ಯಾರೋ ಏಟು ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರೋವಂಥದ್ದು ಯಾರೇ ಮಾಡಿದ್ರು ತಪ್ಪೆ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗೆ ತೋರಿಸ್ಬಿಡ್ತೀನಿ. ಇವತ್ತು ಯಾರು ಆಂಜನೇಯ ಇಲ್ಲ ಸರ್. ಶ್ರೀರಾಮನ್ ತೋರಿಸುವಂತ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನಂದ್ರೆ, ನೀನು ಬದುಕು, ನಾನು ಬದುಕ್ತೀನಪ್ಪ. ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿ. ಆಯ್ತು, ನೀನ್ ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಯಾವಾಗ ಬಿಟ್ಟಾಕಿ ಸರ್. ಇವಾಗ ನೋಡಿ, ತಪ್ಪು ಮಾಡಿರೋರು ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಪ್ರಕಟೋ ಭ್ರಷ್ಟ ಅಂತ ಯಾವತ್ತು ಏನಂದ್ರೆ ಇಂಥವನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡು ಮರ್ತು ಬಿಡ್ಬೇಕು. ನೋಡಿ, ಇದನ್ನ 4 ಜನದ ಮುಂದೆ ಚರ್ಚೆ ಮಾಡಿದ್ರು, ಯಾರೋ ಅಮಾಯಕರನ್ನ ಕರ್ಕೊಂಬಂದು ಬಲಿ ಮಾಡಿದ್ರು, ಎಲ್ಲ ಆಯ್ತು. ಆಯ್ತು. ಅದ್ರಲ್ಲಿ ಕೆಲವೊಬ್ರು ದುಡ್ಡಿದೆ ಸರ್, ಏನೋ ಒಂದು ಬದುಕೋತಾರೆ ಸರ್. ಆದ್ರೆ ಪ್ರಾಯಶ್ಚಿತ್ತಿಂದ ಯಾರು ಬದುಕೋಕ್ಕಾಗಲ್ಲ. ಅದರಿಂದ ಯಾರು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಕರ್ಮಗಳಿಂದನೂ ಯಾರು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಆತನ ತಂದೆನಂತೂ ಕರ್ಕೊಂಬರಕ್ಕಾಗಲ್ಲ. ಆ ಕುಟುಂಬಕ್ಕೆ, ರೇಣುಕಸ್ವಾಮಿ ಕುಟುಂಬಕ್ಕೆ ಮಗನ್ ಕರ್ಕೊಂಬರಕ್ಕಾಗಲ್ಲ. ಆ ಹೆಂಡತಿಗೆ ಗಂಡನ್ ಕರ್ಕೊಂಬರಕ್ಕಾಗಲ್ಲ. ಹುಟ್ಟೋ ಅಮಾಯಕ ಮಗುಗೆ ತಂದೆನ ಕರ್ಕೊಂಬರಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ದುಡ್ಡು ಎಲ್ಲದನ್ನು ಕೊಂಡ್ಕೋಬಹುದು, ಆದ್ರೆ ಹೋಗಿರೋ ಜೀವನ ಕೊಂಡ್ಕೊಂಬರಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ್ಟ ಹಚ್ಚೋವರೆಗೂ ತಲೆ ಹಿಡ್ಕೊಳ್ಳಿ. ನಮ್ಮ ಚಟ ಹಚ್ಚೋವರೆಗೂ ಆಗ್ಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದ್ರೂ ಅತಿ ಆದ್ರೂ ಅಮೃತ ವಿಷ ಆಗ್ತದೆ. ಹೆಚ್ಚಿಗೆ ನೀರು ಕುಡಿದ್ರು ಅದು ವಿಷ ಅಂತೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಹೆಚ್ಚಿಗೆ ಏನು ಮಾಡಿದ್ರು ಅದು ವಿಷ ಕನ್ವರ್ಟ್ ಆಗ್ತದೆ. ಯಾವತ್ತೂ ಅಷ್ಟೇ ನಮ್ಮ ನಮ್ಮ ದುರಾಂಕಾರ. ಇವಾಗ ನಮ್ಮ ಮನೇಲಿ ನೀವು ನಂಬ್ತಿರಲ್ಲ, ಮೊನ್ನೆನೋ ಕಾರಲ್ಲಿ ಏನೋ ಮಾತಾಡ್ತಾರೆ, ನಮ್ಮ ತಾಯಿ ಹಂಗೆ ಬೈದು, ಇವೆಲ್ಲ ಬೇಡಪ್ಪ ನಿನಗೆ. ಆಯ್ತು, ಆತನಿಗೇನೋ ಸಮಸ್ಯೆ ಆಗಿದೆ, ಬಟ್ ನೀನ್ ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೆಂಡ್ತಿನೋ ಏನಾದ್ರು ಇದ್ರೆ ತಿತ್ತಾಳೆ, ಇಲ್ಲ ನೀವು ಹಿಂಗೆಲ್ಲ ಮಾತಾಡಬಾರ್ದು, ಅದೇನೋ ಸಮಯ ಸಂದರ್ಭ ಸರಿ ಇರಲ್ಲ, ನೀವ್ಯಾಕೆ ಹಂಗೆ ಮಾತಾಡ್ತೀರಾ? ಆ ಥರ ನಮ್ಮ ತಾಯಿ, ನನ್ನ ಹೆಂಡ್ತಿ, ನನ್ನ ಕುಟುಂಬ ಇಟ್ಕೊಂಡಿದ್ದೀನಿ. ನನಗೆ ಕಿವಿ ಹಿಂಡೋಕೆ, ನನ್ನ ತಲೆ ಮೇಲೆ ಹೊಡೆಯೋಕ್ಕೆ ನಮ್ಮ ತಾಯಿಗೆ ಇನ್ನೂ ಅಧಿಕಾರ ಇದೆ. ತಪ್ಪು ಮಾಡಿದರೆ ಕಾನೂನಿನಲ್ಲಿ ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದ ಒಂದು ಅಪರಾಧ ಆಗಿರ್ತದೆ. ಆಮೇಲೆ ಅದು ಬಿಟ್ಟು ಕೂಡ ತಮಗೆ ಗೊತ್ತಿದೆ, ಜನ ಮಾಧ್ಯಮಗಳ ಮುಖಾಂತರ ಪ್ರತಿನಿತ್ಯನೂ ಕೂಡ ಇದ್ರ ಬಗ್ಗೆ ಏನು ಚಲನವಲನಗಳಿದ್ದಾವೆ ಅದ್ರ ಬಗ್ಗೆ ತಾವು ಪ್ರಸಾರ ಮಾಡ್ತಾ ಇದ್ದೀರಿ. ಈಗಾಗಲೇ
ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದು ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ಹಾಗೂ ಕಮಿಷನರ್ ಸಾಹೇಬರು, DCP ಸಾಹೇಬರು, ACP ಸಾಹೇಬರು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆನೂ ಅಷ್ಟೇ ತುಂಬ ಜಾಗ್ರತೆ ವಹಿಸಿ, ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಇದೇನೊಬ್ಬ ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ತಪ್ಪಾಗ್ತದೆ. ಸೊ ಅದಕ್ಕೆ ಒಬ್ಬ ಸೆಲೆಬ್ರಿಟಿ ಅಂತ ಏನೋ ಒಂದು ಮಾತಾಡಿದಾಗ ಹೆಂಗೆ ಮಾದರಿಯಾಗಿ ತಗೋತಾರೆ, ತಪ್ಪು ಮಾಡಿದಾಗಲೂ ಕೂಡ ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳು ಫೋನ್ ಮಾಡಿದ್ರು ಕೂಡ ನಾನು ಸಾಕಷ್ಟು ಕೇಳ್ಪಟ್ಟೆ, ಪ್ರಭಾವಿಗಳೆಲ್ಲ ಫೋನ್ ಮಾಡಿ ಬಿಡಿಸೋಕ್ಕೆ ಇದು ಮಾಡ್ತಾರೆ ಅಂತ. ಆಮೇಲೆ ನೋಡಿ, ನಾವು ಬೆಳೀತಾ ನನ್ನ ಉದ್ದೇಶ ಇಷ್ಟೇ ಸರ್, ನಾನು ಪ್ರತಿನಿತ್ಯನೂ ಬೆಳಿಬೇಕು, ಇನ್ನೊಂದು ಉತ್ತುಂಗತಕ್ಕೆ ನಾನು ಬೆಳಿಬೇಕು ಅನ್ನೋದು ಬಿಟ್ಟರೆ ಯಾರಿಗೋ ತೊಂದರೆ ಕೊಡಬೇಕು, ಯಾರೋ ಏನೋ ದ್ವೇಷ ಸಾಧಿಸ್ತಾರೆ ಅವ್ರಿಗೆ ನಾನು ದ್ವೇಷ ಸಾಧಿಸ್ಬೇಕು ಅನ್ನೋದೇನಿಲ್ಲ ಸರ್. ಮಾತಾಡಿದರೆ ಮಾತಾಡಲಿ ಬಿಡಿ ಸರ್. ಅಯ್ಯೋ ಒಳ್ಳೆ ಚೆನ್ನಾಗಿ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ಬರು ಬೈತಾರಪ್ಪ, ನಾವು ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋಕ್ಕಾಗ್ತದ? ನೋಡಿ, ನಮ್ಮ ಗುರಿ ತಲುಪೋದು, ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಅಂತಿದೆ, ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ನಮ್ಮ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ನೋಡ್ಕೊಂಡು ಅವ್ರನ್ನೆಲ್ಲರನ್ನೂ ತಲೆಲಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಅವ್ರು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನೋ ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು, ಇನ್ನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅನ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲ ಸರ್, ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರು ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರು ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತು ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡಲ್ಲ. ಮಾತಾಡಿದಾರೆ ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಆಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನೇ ನನಗೆ ಫೋನಲ್ಲಿ ಮಾತಾಡೋದು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ. ಆ ಮನುಷ್ಯ ಅಂತಂದಮೇಲೆ ದುಡುಕಿ ಮಾತಾಡೋದು ಸರ್, ಅದು ಸಹಜ ಸರ್. ಯಾಕಂದರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ತಪ್ಪುಗಳು ಮಾಡಿದ್ದೀನಿ ಸರ್. ನಾನು ತಪ್ಪುಗಳು ಮಾಡಿ ಅದರಿಂದ ತಿದ್ಕೊಂಡಿದ್ದೀನಿ. ಪದೇ ಪದೇ ಒಂದೇ ತಪ್ಪನ್ನು ಮಾಡಿಕೊಂಡು ಕಲ್ತಿರೋದನ್ನೇ ಎಷ್ಟು ಸಲಿ ಅಂತ ಕಲಿತೀರ. ಮನುಷ್ಯ ಅಂದವನು ನಡಬೇಕಾದ್ರೆ ಎಡು ಬೀಳ್ತಾನೆ, ಎಡು ಬಿದ್ಮೇಲೆ ನಡ್ಕೊಂಡು ಹೋಗ್ಬೇಕು ಸರ್. ನಾವು ಆ ಕಲ್ಲನ್ನ ಕಿತ್ತಾಕೊಂಡು ಕುತ್ಕೋಬಾರ್ದು ಸರ್. ನಾನು ಬಯಸೋದು ಇಷ್ಟೇ ಸರ್, ಯಾರು ಏನು ಬೇಕಾದ್ರೂ ಬೈಬೋದು ಸರ್. ನಮ್ಮಲ್ಲಿ ತಪ್ಪಿದೆಯಾ ನಾನು ತಿದ್ಕೋತೀನಿ, ತಪ್ಪಿಲ್ವಾ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ದೊಡ್ಡ ವ್ಯಕ್ತಿ ನೋಡ್ಕೊಂಡು ಮಾತಾಡಬೇಕು, ಚಿಕ್ಕ ವ್ಯಕ್ತಿ ನೋಡ್ಕೊಂಡು ಎಲ್ಲರಿಗೂ ಒಂದೇ ನ್ಯಾಯ ಸರ್. ಎಲ್ಲರೂ ನೋಡ್ಕೊಂಡೇ ಮಾತಾಡಬೇಕಾಗ್ತದೆ. ಕೋಪ ಬಂದಾಗ ಮಾತಾಡ್ತಾರೆ ಸರ್, ಬಟ್ ಜನಗಳ ಮಧ್ಯದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ನಡ್ಕೋಬೇಕಾಗ್ತದೆ. ಇಲ್ಲಿ ಅದೇನೋ ಆತ ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ನಾನೇನು ಬೈಟ್ಸ್ಕೊಡ್ತಾ ಇಲ್ಲ, ಇನ್ನೊಂದು ಮತ್ತೊಂದಲ್ಲ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಧ್ಯಮಗಳ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ, ನನ್ನಂಥವ್ರು ನಿರ್ಮಾಪಕರ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ ಸರ್. ವರ್ಷ ಆಯ್ತು ನಮ್ಮ ತಂದೆ ತೀರ್ಕೊಂಡು.